ಈ ಶಾಸ್ತ್ರ ಬಂದುಬಿಟ್ಟು ನಮ್ಮ ಅಣ್ಣನ ಮಗನ ಜವಳಿ ಶಾಸ್ತ್ರ ಆಗಿರುತ್ತೆ. ಸೊ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ಬಂದಿದ್ದರು ಕೂಡ. ಅದರಲ್ಲಿ ನಮ್ಮ ಮನೆ ಇಬ್ಬರು ಸೊಸೆರೂ ತಂಗಿ ಕೂತ್ಕೊಂಡು ಎಲ್ಲ ಬಟ್ಟೆನ ಕಲೆಕ್ಟ್ ಮಾಡ್ಕೋತಾ ಇದ್ಲು. ಹಾಗೆ ಇದು ಎಲ್ಲ ಕೊಡು ಕೊಡು ಅಂತೇಳಿ ಅವರಕ್ಕ ಎಲ್ಲದನ್ನು ಗುಣಿಸಿಲಕ್ಕೆ ತುಂಬ್ತಾ ಇದ್ಲು. ಯಾಕೋ ನಂಗೆ ಒಂದು ಸಲ ಡೌಟ್ ಬಂದ್ಬಿಡ್ತು, ಎಲ್ಲ ನಾನು ತೊಗೊಂಡು ಹೋಗ್ಬಿಡ್ತೀನಿ ಅಂತ ಏನಾದರೂ ಪ್ಯಾಕ್ ಮಾಡ್ತಿದ್ದಾರೇನೋ ಅಂತ. ಹಾಗಂತ ಕೇಳಿದಾಗ ಅವರು ನಕ್ಕರು. ಇರಲಿ ಇರಲಿ ಸುಮ್ಮನೆ ತಮಾಷೆ ಮಾಡಿದೆ. ಹಾಗಂತ ನಾನು ನಮ್ಮ ದೊಡ್ಡ ಅತ್ತಿಗೆಗೆ ಹೇಳಿದರೆ ಅವ್ರು ನನ್ನ ನೋಡಿಬಿಟ್ಟು ನಗ್ತಾ ಇರಲಿ ತೊಗೊಂಡೋಗಮ್ಮ ತೊಗೊಂಡೋಗು ಅಂತ ಹೇಳ್ತಾಯಿದ್ರು. ಈ ಶಾಸ್ತ್ರನ ನಾವು ಮಾಡಿದ್ದು ಶ್ರೀ ಹುಲಿಗೆಮ್ಮ ದೇವಸ್ಥಾನದಲ್ಲಿ. ಒಂದಿನ ಮುಂಚೆನೇ ಹೋಗಿ ಅಲ್ಲಿ ರೂಮ್ ಮಾಡಿ ನಾವು ಅಲ್ಲೇ ಸ್ಟೇ ಆಗಿ ಮತ್ತು 2 ಬೇಟೆಗಳನ್ನ ಕೂಡ ಮಾಡಿದ್ವಿ. ಅಣ್ಣನ ಪಾಪು ಈಗ 9 ಮಂತ್ಸ್ ಇರೋದ್ರಿಂದ ಎಲ್ಲ ಶಾಸ್ತ್ರಗಳನ್ನು ಅಲ್ಲೇ ಮಾಡಿದ್ವಿ. ಈ ದಿನದ ಸ್ಪೆಷಲ್ ವುಮೆನ್ ಬಂದು ನಮ್ಮ ಅತ್ತಿಗೆ ಆಗಿರ್ತಾರೆ. ಯಾಕಂದರೆ ಸ್ಪೆಷಲ್ ನಮ್ಮ ಅತ್ತಿಗೆಗೆ ಗಂಡು ಪಾಪು ಆಗಿರೋದ್ರಿಂದ ಫಸ್ಟ್ 2 ಹೆಣ್ಣು ಪಾಪು ಇತ್ತು, ಈಗ ಗಂಡು ಪಾಪು ಆಗಿದೆ. ಸೊ ಹಂಗಾಗಿ ಹರಕೆ ತೀರಿಸಿ ಮಗನ ನಾಮಕರಣ ಮಾಡಿರೋ ಖುಷಿಯಿಂದ ನಮ್ಮ ಅತ್ತಿಗೆ ಎಲ್ಲರ ಹತ್ರನೂ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಹಾಗೆ ನನ್ನ ಅಳಿಯನ ಹೆಸರು ಬಂದು ಅಪ್ಪು ಗುಡಿಮನಿ ಅಂತ ಹೇಳಿ. ಅಯ್ಯೋ ಎಲ್ಲರೂ ಮಾಡಿದ್ರು, ನನ್ನ ಸೊಸೆಗೆ ನಾನೇ ಮಾಡಿಲ್ಲ ಶಾಸ್ತ್ರ ಅಂತ ನಮ್ಮಮ್ಮ ಎಲ್ಲಿದ್ರೋ ಏನೋ ಬಂದುಬಿಟ್ರು ಗುರು. ಅಣ್ಣನಿಗೆ ಅತ್ತಿಗೆಗೆ ಇಬ್ರಿಗೂ ಆರತಿ ಮಾಡಿಬಿಟ್ಟು 100 ಕಾಲ ಸುಖವಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ನಂಗೆ ತುಂಬ ಖುಷಿಯಾಯಿತು. ಹಾಗೆ ಇದಾಗಿರುತ್ತೆ ಈ ದಿನ ಮಿನಿ ಬ್ಲಾಗ್. ಎಲ್ಲರಿಗೂ ಬಾಯ್.